ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಸಿಂಜೆಂಟಾ ಅವರ ಇನ್ಸಿಪಿಯೋ ಯಾವ ಬೆಳೆಗಳಿಗೆ ಬಳಸಬೇಕು, ಇದು ಯಾವ ಯಾವ ಕೀಟಗಳನ್ನು ಕಂಟ್ರೋಲ್ ಮಾಡುತ್ತದೆ ಮತ್ತು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ಸಿಂಜೆಂಟಾ ಅವರ ಇನ್ಸಿಪಿಯೋ ಇದೊಂದು ಕೀಟನಾಶಕ. ಇದರೊಳಗೆ ಐಸೋಸೈಕ್ಲೋಸೆರಮ್ 18% ಎಂಬ ಕೆಮಿಕಲ್ SC ರೂಪದಲ್ಲಿ ಇರುತ್ತದೆ. SC ಎಂದರೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಅಂತ. ಇನ್ಸಿಪಿಯಾ ಎನ್ನುವ ಔಷಧವು ಇದು ಪ್ಲಿನೋಜೋಲೈನ್ ಟೆಕ್ನಾಲಜಿಯ ಮುಖಾಂತರ ಕೀಟಗಳ ಮೇಲೆ ಕೆಲಸ ಮಾಡುತ್ತದೆ. ಇದು IRAC ಗುಂಪಿಗೆ ಸೇರಿದ ಒಂದು ಔಷಧವಾಗಿದೆ. ಈ ಔಷಧವನ್ನು ಸ್ಪ್ರೇ ಮಾಡಿದ ಕೂಡಲೇ ಗಿಡದ ಪ್ರತಿಯೊಂದು ಭಾಗಕ್ಕೂ ಸ್ಪ್ರೆಡ್ ಆಗುತ್ತದೆ. ಔಷಧ ತಗುಲಿದ ಗಿಡದ ಭಾಗಗಳನ್ನು ಕೀಟ ತಿಂದ ಕೂಡಲೇ ಕೀಟ ಸಾಯುತ್ತದೆ. ಇನ್ಸಿಪಿಯೋ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಎಫೆಕ್ಟಿವ್ ಅಂಡ್ ಲಾಂಗ್ ಲಾಸ್ಟಿಂಗ್ ಕೀಟಗಳನ್ನು ಕಂಟ್ರೋಲ್ ಮಾಡುವ ಒಂದು ಔಷಧವಾಗಿದೆ. ಈ ಔಷಧವನ್ನು ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಬರುವ ಸ್ಟೆಮ್ ಬೋರರ್ ಅಂದ್ರೆ ಕಾಂಡ ಕೊರಕ ಮತ್ತು ಲೀಫ್ ಫೋಲ್ಡರ್ ಅಂದ್ರೆ ಎಲೆ ಮುದುರುವ ಕೀಟ ನಿವಾರಣೆಗೆ ಈ ಪ್ರಾಡಕ್ಟ್ ಅನ್ನು ಮಾಡಿದ್ದಾರೆ. ಅದಲ್ಲದೆ ಕಾಂಡ ಕೊರಕಕ್ಕೆ ಕಾರಣವಾಗುವ ಚಿಟ್ಟೆಗಳನ್ನು ಅಂದರೆ ಗೋಪಿಗಳನ್ನು ಮತ್ತು ಅವುಗಳ ಮೊಟ್ಟೆಗಳನ್ನು ಮತ್ತು ಅವುಗಳ ಲಾರ್ವಾಗಳನ್ನು ಕೂಡ ಎಕ್ಸಲೆಂಟ್ ಆಗಿ ಇದು ಕಂಟ್ರೋಲ್ ಮಾಡುತ್ತದೆ. ಇದನ್ನು 1 ಎಕರೆಗೆ 120 ml 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇನ್ಸಿಪಿಯೋ 120 ml ಬಾಟಲ್ ಬೆಲೆ ಬಂದು 1650 ರೂಪಾಯಿಗಳು. ಈ ಔಷಧವನ್ನು ಭತ್ತದ ಗದ್ದೆಗೆ 2 ಸಲ ಸ್ಪ್ರೇ ಮಾಡಬೇಕು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.